परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನಾಗಿರತಕ್ಕಂತಹ ಪರಮಾತ್ಮನ ಹತ್ತವತಾರಗಳ ವರ್ಣನೆಯನ್ನು ಮಾಡುವಂತಹ ದಶಾವತಾರ ಸ್ತುತಿಯ ಅರ್ಥಚಿಂತನವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆಯ ಶ್ಲೋಕ 22ನೆಯ ಶ್ಲೋಕದವರೆಗೆ ಭವ್ಯವಾಗಿರುವಂತಹ ರಾಮಾಯಣದ ಕಥಾನಕಗಳನ್ನು ತಿಳಿಸುವಂತಹ ರಾಮದೇವರನ್ನು ವರ್ಣನ ಮಾಡುವ ಅನೇಕ ಅಶ್ವಧಾಟಿಯ ಶ್ಲೋಕಗಳನ್ನು ಕೇಳಿದೆವು. 10 ಅವತಾರಗಳಲ್ಲಿಯ 7ನೆಯ ಅವತಾರವಾಗಿರತಕ್ಕಂತಹ ರಾಮದೇವರ ಅವತಾರದ ಮಹಿಮೆಯನ್ನು 10 ಶ್ಲೋಕಗಳಲ್ಲಿ ವಾದಿರಾಜಸ್ವಾಮಿಗಳು ವರ್ಣನ ಮಾಡಿದರು. 12ನೆಯ ಶ್ಲೋಕ ಅಲ್ಲಿಂದ ರಾಮಾವತಾರದ ವರ್ಣನೆ ಪ್ರಾರಂಭವಾಗಿತ್ತು. 22ನೆಯ ಶ್ಲೋಕಕ್ಕೆ ಅದು ಸಂಪನ್ನಗೊಂಡಿತು. 23ನೆಯ ಶ್ಲೋಕದಿಂದ ಕೃಷ್ಣಾವತಾರದ ವರ್ಣನೆಯನ್ನು ಮಾಡುತ್ತಾ ಇದ್ದಾರೆ ವಾದಿರಾಜಸ್ವಾಮಿಗಳು. ಯಾವ ವಾದಿರಾಜಸ್ವಾಮಿಗಳು ಉಡುಪಿಯಲ್ಲಿರುವ ಕೃಷ್ಣನನ್ನು ಉಪಾಸ್ಯ ಮೂರ್ತಿಯಾಗಿ ಆ ಪರಮಾತ್ಮನ ಪೂಜೆಯಲ್ಲಿಯೇ ತಲ್ಲೀನರಾಗಿರ್ತಾರೆ. ಯಾವ ವಾದಿರಾಜಸ್ವಾಮಿಗಳು ದಶಮಸ್ಕಂದದಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ರುಕ್ಮಿಣೀಶ ವಿಜಯದಂತಹ ಅದ್ಭುತ ಕಾವ್ಯಗಳ ರಚನೆಯ ಮೂಲಕ ನಮಗೆಲ್ಲ ತಿಳಿಸಿದ್ದಾರೋ ಅಂತಹ ವಾದಿರಾಜಸ್ವಾಮಿಗಳು ಅಶ್ವಧಾಟಿಯಲ್ಲಿ ಕೃಷ್ಣನ ವರ್ಣನೆಯನ್ನು ಮಾಡುವಂತಹ ಶ್ಲೋಕಗಳು ನಾವು ದಶಾವತಾರ ಸ್ತುತಿಯಲ್ಲಿ ಕೇಳುತ್ತೇವೆ. 10 ಹಲವು ಶ್ಲೋಕಗಳಿಂದ ಕೃಷ್ಣನ ವರ್ಣನೆಯನ್ನು ಈ ಶ್ಲೋಕಗಳಲ್ಲಿ ಮಾಡುತ್ತಾ ಇದ್ದಾರೆ. 23ನೆಯ ಶ್ಲೋಕದಿಂದ ಆ ಕೃಷ್ಣಾವತಾರದ ವರ್ಣನೆ ಪ್ರಾರಂಭವಾಗ್ತಾ ಇದೆ. ಆ ಭಗವಂತನ ವರ್ಣನೆಯನ್ನು ಮಾಡುವ 23ನೆಯ ಶ್ಲೋಕ ಇಂತಿದೆ. ವೃಂದಾವನಸ್ಥ ಪಶು ವೃಂದಾವನಂ ವಿನುತ ವೃಂದಾರಕೈಕ ಶರಣಂ ನಂದಾತ್ಮಜಂ ನಿಹತ ನಿಂದಾಕ್ರದಾಸುರಜನಂ ದಾಮಬದ್ಧ ಜಠರಂ ವಂದಾಮಹೇ ವಯಮಮಂದಾವದಾತರುಚಿ ಮಂದಾಕ್ಷಕಾರಿವದನಂ ಕುಂದಾಲಿದಂತಮುತ ಕಂದಾಸಿತ ಪ್ರಭತನುಂ ದಾವರಾಕ್ಷಸಹರಂ. ಈ ಸುಂದರ ಶ್ಲೋಕದಿಂದ ಭಗವಂತನ ಸುಂದರವಾದ ವ್ಯಕ್ತಿತ್ವ, ಅವನ ರೂಪ ಲಾವಣ್ಯ ಇದೆಲ್ಲದರ ವರ್ಣನೆಯನ್ನು ವಾದಿರಾಜಸ್ವಾಮಿಗಳು ಈ ಶ್ಲೋಕದಲ್ಲಿ ಮಾಡುತ್ತಾ ಇದ್ದಾರೆ. ಭಗವಂತ ವಸುದೇವ ದೇವಕಿಯರ ನಿಮಿತ್ತವನ್ನು ಮಾಡಿಕೊಂಡು ಪ್ರಾದುರ್ಭೂತನಾಗ್ತಾ ಇದ್ದಾನೆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ. ಅದಾದ ಮೇಲೆ ನಂದಗೋಪ ಮತ್ತು ಯಶೋದೆಯರ ಮನೆಯಲ್ಲಿ ಬೆಳೆದ. ಗೋಕುಲದಲ್ಲಿ ಮುಂದೆ ವೃಂದಾವನದಲ್ಲಿ ಆ ನಂದಗೋಪ ಮತ್ತು ಯಶೋದೆಯರ ಮಗನಾಗಿ ಬೆಳೆದು ಅನೇಕ ಬಾಲಲೀಲೆಗಳನ್ನು ಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ. ತಾನು ಆ ಎಲ್ಲ ಗೋವುಗಳನ್ನು ಸಾಕಿ ಸಲುಹಿ ಅವುಗಳಿಗೆ ಪೋಷಣೆಯನ್ನೆಲ್ಲ ಮಾಡಿ ಆ ಪಶುಗಳನ್ನು ರಕ್ಷಣೆ ಮಾಡಿದ್ದು ನಮ್ಮ ಪರಮಾತ್ಮ ಕೃಷ್ಣ ಅಂತ. ಅದಕ್ಕಾಗಿಯೇ ಆ ಭಗವಂತನಿಗೆ ಗೋಪಾಲ ಅಂತ ಒಂದು ಹೆಸರು. ಗೋವುಗಳನ್ನು ಪಾಲಿಸುವವನು, ಗೋವುಗಳನ್ನು ಪಾಲಿಸಿ ನಮಗೆಲ್ಲ ಆ ಗೋಭಕ್ತಿಯನ್ನು, ಗೋಪಾಲನದ ಮಹತ್ವವನ್ನು ತಿಳಿಸಿದವನು ಅನ್ನುವ ಒಂದು ವಿಶೇಷವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಗೋ ಅನ್ನುವುದಕ್ಕೆ 10 ಹಲವು ಅರ್ಥಗಳುಂಟು. ಗೋ ಅನ್ನೋದಕ್ಕೆ ವೇದ ಅಂತ ಒಂದು ಪ್ರಮುಖವಾದ ಅರ್ಥ. ಭಗವಂತ ಗೋವುಗಳನ್ನು, ಆಕಳುಗಳನ್ನು ಹೇಗೆ ರಕ್ಷಣೆ ಮಾಡಿದನೋ ಅದರಂತೆಯೇ
ಭಗವಂತ ವೇದಗಳನ್ನು ಮತ್ತು ವೇದಾಭಿಮಾನಿಯಾದಂತಹ ದೇವತೆಗಳನ್ನು ರಕ್ಷಣೆ ಮಾಡಿದವನು ಅಂತಲೂ ಕೂಡ ಒಂದು ವಿಶೇಷವಾದ ಅರ್ಥ. ಅಂತಹ ದೇವತೆಗಳಿಗೆ ರಕ್ಷಕನಾದ ಮತ್ತು ಗೋವುಗಳ ರಕ್ಷಕನಾದಂತಹ ಪರಮಾತ್ಮ ದುಷ್ಟ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಕಟಿಬದ್ಧನಾಗಿ ಅಲ್ಲಿ ಅನೇಕ ಸಂಹಾರ ಕಾರ್ಯಗಳನ್ನು ಮಾಡಿಸಿದ್ದಾನೆ. ತಾನೇ ಆ ಕಂಸನಿಂದ ಕಳಿಸಲ್ಪಟ್ಟಂತಹ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿದ. ಪೂತನ ಬಂದ್ಲು, ಅವಳ ಸಂಹಾರವನ್ನು ಮಾಡಿದ. ಶಕಟಾಸುರ ಬಂದ, ತೃಣಾವರ್ತ ಬಂದ, ಧೇನುಕಾಸುರ ಬಂದ, ಅರಿಷ್ಟಾಸುರ ಬಂದ, ವ್ಯೋಮಾಸುರ ಬಂದ, ಕೇಶಿ ಎನ್ನುವ ಅಸುರ ಬಂದ. ಮುಂದೆ ಕುವಲಯಾಪೀಡ ಅಂತನ್ನುವ ದುಷ್ಟ ಗಜ, ಚಾಣೂರ, ಮುಷ್ಟಿಕ, ಈ ಎಲ್ಲ ದುಷ್ಟರು, ಭಗವನ್ ನಿಂದಕರು, ರಾಕ್ಷಸರು, ಇವರೆಲ್ಲರನ್ನ ಭಗವಂತ ತಾನು ಸಂಹಾರ ಮಾಡಿ ಒಂದು ಲೀಲೆಯನ್ನು ತೋರಿಸ್ತಾನೆ. ನಾನು ದುಷ್ಟರನ್ನು ಸಂಹರಿಸ್ತೇನೆ, ಶಿಷ್ಟರನ್ನು ರಕ್ಷಣೆ ಮಾಡುತ್ತೇನೆ, ಇದು ನನ್ನ ಪ್ರತಿಯೊಂದು ಅವತಾರದ ಮುಖ್ಯ ಕಾರ್ಯ ಅಂತ ಹೇಳಿ. ಅದರಂತೆ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಕೃಷ್ಣ ಬೆಣ್ಣೆಯನ್ನು ಕದ್ದು ತಿಂದ, ಕೃಷ್ಣ ಮಣ್ಣನ್ನು ತಿಂದ. ಆ ತಾಯಿ ಯಶೋಧಾದೇವಿಗೆ ಎಲ್ಲರೂ ಕೃಷ್ಣ ಮಣ್ಣು ತಿಂತಾ ಇದ್ದಾನೆ ಅಂತನ್ನುವುದನ್ನು ಹೇಳಿದಾಗ ಆ ಬಾಯಿಯಲ್ಲಿ ಮಣ್ಣನ್ನು ತೋರಿಸು ಅಂತ ಕೇಳಿದಾಗ ಅಲ್ಲಿ ಆ ಮಣ್ಣು ಕಾಣದೆ ಅಲ್ಲಿ ಆ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಯಶೋಧಾದೇವಿ ಕಂಡಳು ಅಂತ ಎಲ್ಲ ಲೀಲೆಗಳನ್ನು ಕೇಳುವಾಗ ಆ ಯಶೋಧಾದೇವಿ ಆ ಕೃಷ್ಣನನ್ನು ಹಿಡಿಬೇಕು ಅಂತ ಹೇಳಿ ಎಲ್ಲ ಕಡೆಗೆ ಸುತ್ತಾಡಿ ಅದೊಂದು ಭಗವತ್ ಪ್ರದಕ್ಷಿಣೆ ಎನ್ನುವಂತೆ ಆ ಕೃಷ್ಣನನ್ನು ಹಿಡಿದು ಕಟ್ಟಿ ಹಾಕಬೇಕು ಅಂತ ಸುತ್ತಾಡಿ ಸುಸ್ತಾಗಿ ಕೃಷ್ಣ ಅಂತ ಹೇಳಿ ಕೂಗಿದಾಗ ಭಕ್ತಿ ಅವಳಲ್ಲಿ ಬಂದ ಕ್ಷಣಕ್ಕೆ ಕೃಷ್ಣ ಅವಳಿಗೆ ಸಿಕ್ಕ. ಒಂದು ಹಗ್ಗವನ್ನು ತೆಗೆದುಕೊಂಡು ಒರಳಿಗೆ ಕೃಷ್ಣನನ್ನು ಕಟ್ಟಬೇಕು ಅಂತ ಹೊರಟಾಗ ಆ ಕೃಷ್ಣನನ್ನು ಕಟ್ಟುವ ಆ ಹಗ್ಗ ಅದು ಕೊನೆಯ ಭಾಗಕ್ಕೆ ಬಂದಾಗ ಒಂದು ಸ್ವಲ್ಪ ಕಡಿಮೆ ಬೀಳುತ್ತಾ ಹೋಗ್ತಿತ್ತು. ಹೀಗೆ ಎಷ್ಟು ಬಾರಿ ನಾವು ಕಟ್ಟಲಿಕ್ಕೆ ಅಂತ ಹೋದಾಗಲೂ ಕೂಡ 2 ಮೊಳ ಅಲ್ಲಿ ಕಡಿಮೆಯಾಗ್ತಾ ಹೋದದ್ದನ್ನು ನೋಡಿ ಅವಾಕ್ಕಾಗಿದ್ದಾಳೆ ಆ ಯಶೋಧಾದೇವಿ. ಕೊನೆಯಲ್ಲಿ ಅವಳಲ್ಲಿ ಭಕ್ತಿ ಯಾವಾಗ ಮೂಡಿತೋ ಆ ಭಕ್ತಿಗೆ ನಾನು ವಶನಾಗಿದ್ದೇನೆ ಅನ್ನುವುದನ್ನು ತೋರಿಸ್ಲಿಕ್ಕೆ ಆ ತಾಯಿಯಾದ ಯಶೋದೆ ಕಟ್ಟುವಂತಹ ಹಗ್ಗದಿಂದ ತಾನು ಕಟ್ಟಿಸಿಕೊಂಡಿದ್ದಾನೆ ಭಗವಂತ. ಇದನ್ನು ಸೂಚನೆ ಮಾಡಲಿಕ್ಕೆ ದಾಮೋದರ ಅನ್ನುವ ಭಗವಂತನ ಹೆಸರು ಅದನ್ನು ತಿಳಿಸ್ಲಿಕ್ಕೆ ವಾದಿರಾಜಸ್ವಾಮಿಗಳು ದಾಮಬದ್ಧ ಜಠರಂ ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ಅನೇಕ ತುಂಟಾಟಗಳನ್ನು ಪರಮಾತ್ಮ ತೋರಿಸ್ತಾ ಸುಂದರವಾದ ಮುಖವನ್ನು ಹೊಂದಿದವನಾಗಿದ್ದಾನೆ. ಆ ಪರಮಾತ್ಮನ ದಂತಪಂಕ್ತಿ ಹಲ್ಲುಗಳು ಅದು ಹೇಗಿತ್ತು ಅಂತಂದರೆ ದುಂಡು ಮಲ್ಲಿಗೆಗಳ ಮೊಗ್ಗುಗಳನ್ನು ಸಾಲಾಗಿ ಇಟ್ಟರೆ ಹೇಗೆ ಕಾಣಿಸಬೇಕು ಅಂತಹ ಸುಂದರವಾದ ದಂತಪಂಕ್ತಿಯ ಪರಮಾತ್ಮನದ್ದು. ಆ ಭಗವಂತನ ಮೈಬಣ್ಣ ಅದು ನೀಲಮೇಘ ಶ್ಯಾಮ. ಆ ಪರಮಾತ್ಮ ಕಾಡಿನಲ್ಲಿ ಆಕಳುಗಳನ್ನು ಸಾಕಲಿಕ್ಕೆ ಅಂತ ಹೇಳಿ ಹೊರಟ್ರೆ ಅಲ್ಲಿರುವಂತಹ ಗಿಡ ಮರಗಳೆಲ್ಲ ಮಾತನಾಡುತ್ತಾ ಇದ್ವಂತೆ. ಈ ಕಪ್ಪು ಹೆಪ್ಪುಗಟ್ಟಿದಂತಹ ಹುಡುಗ ಇವ ಯಾರು ಅಂತ. ಕಪ್ಪು ಹೆಪ್ಪು ಮುರಿದೆದ್ದ ಮುದ್ದು ಮಗ ಯಾವನಿವನು ಎಂದು ಅದಕ್ಕೆ ಒಂದು ಕಾಡು ಮರ ಅಲ್ಲಿದ್ದದ್ದು ಹೇಳುತ್ತಂತೆ. ಏನಂತ, ಕೇಳೆ ಕಾಡ ಮರ ನೇರಳೆ ಹೇಳಿತು ಇವ ನಮ್ಮ ನೇರ ಬಂಧು. ಆ ನೇರಳೆಯ ಗಿಡ ಅಲ್ಲೊಂದಿತ್ತು, ಅದು ಹೇಳುತ್ತಂತೆ ಎಲ್ಲ ಕಾಡ ಮರಗಳಿಗೆ, ಇವನನ್ನು ನೋಡಿದರೆ ಇವ ನಮ್ಮ ನೇರ ಬಂಧು ಅಂತ ಅನ್ನಿಸ್ತಾನೆ. ಯಾಕೆ, ಆ ನೇರಳೆಯ ಬಣ್ಣ ನೀಲಮೇಘ ಶ್ಯಾಮ, ಆ ಭಗವಂತ ಆ ಬಣ್ಣವನ್ನೇ ಉಳ್ಳವನಾಗಿದ್ದಾನೆ ಅಂತ. ಆ
ಅಂತಹ ನೀಲಮೇಘ ಶ್ಯಾಮನಾಗಿರತಕ್ಕಂತಹ ಇಂದ್ರನೀಲಮಣಿಯ ಒಂದು ಬಣ್ಣವನ್ನು ಉಳ್ಳಂತಹ ಆ ಪರಮಾತ್ಮ ಶೋಭಿಸ್ತಾ ಇದ್ದಾನೆ. ನೀಲ ಕಾಯ ಉಳ್ಳವನಾಗಿದ್ದಾನೆ. ಕಾಡಿನಲ್ಲಿ ಇದ್ದಂತಹ ಎಲ್ಲ ದುಷ್ಟ ರಾಕ್ಷಸರ ಸಂಹಾರವನ್ನು ಮಾಡುತ್ತಾ ದುಷ್ಟ ಸಂಹಾರ ಶಿಷ್ಯರ ಉದ್ಧಾರ ಇದು ನನ್ನ ಕರ್ತವ್ಯ ಅಂತ ತೋರಿಸಿರುವ ಗೋವಿಂದನಾದ, ಗೋಗಳನ್ನು ವಿಂದತಿ ರಕ್ಷಣೆ ಮಾಡುವ, ವೇದ ಅಭಿಮಾನಿ ದೇವತೆಗಳನ್ನು ರಕ್ಷಣೆ ಮಾಡುವ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂತಹ ಸರ್ವಸ್ವಾಮಿಯಾದಂತಹ ಆ ಕೃಷ್ಣನಿಗೆ ನಾವು ನಮಸ್ಕಾರ ಮಾಡುತ್ತೇವೆ ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನು ವಾದಿರಾಜಸ್ವಾಮಿಗಳು ತಿಳಿಸುವಂತಹದ್ದು. ಅದರ ಶಬ್ದಶಃ ಅರ್ಥ ಈಗ ನೋಡಿ. ವೃಂದಾವನಸ್ಥ ಪಶು ವೃಂದಾವನಂ, ವೃಂದಾವನಸ್ಥ ವೃಂದಾವನದೊಳಗಡೆ ಇದ್ದ ಪಶು ವೃಂದಾವನಂ, ಪಶುವೃಂದ ಗೋವುಗಳ ಒಂದು ಗುಂಪು, ಅದನ್ನು ಅವನಂ ಅವರಕ್ಷಣೆ ಅಂತನ್ನುವ ಧಾತು, ರಕ್ಷಣೆ ಮಾಡುವಂತಹದ್ದಕ್ಕೆ ಅವನಂ ಅಂತ ಕರೀತೇವೆ. ಅಂತಹ ವೃಂದಾವನಸ್ಥವಾದ ವೃಂದಗಳ, ಪಶುವೃಂದಗಳ ಅಂದರೆ ಗೋವುಗಳ ಹಿಂಡಿಗೆ ಅವನಂ ರಕ್ಷಕನಾಗಿ ಇರತಕ್ಕಂತಹ ಹೇ ಕೃಷ್ಣನೇ. ವಿನೂತ ವೃಂದಾರಕ ಏಕ ಶರಣಂ, ಶ್ರೇಷ್ಠರಾದಂತಹ ದೇವತೆಗಳಿಗೆ ಏಕಶರಣಂ ಮುಖ್ಯವಾದಂತಹ ರಕ್ಷಣೆಯನ್ನು ಮಾಡುವಂತಹ ರಕ್ಷಕನಾದ ಭಗವಂತನು. ನಿಹತ ನಿಂದಾಕೃದಾಸುರಜನಂ, ನಿಹತ ಅಂದರೆ ಕೊಲ್ಲಲ್ಪಟ್ಟ, ನಿಂದಾಕೃತ ನಿಂದೆಯನ್ನು ಮಾಡುವಂತಹ ಅಸುರಜನಂ ಕ್ರೂರ ಜನರನ್ನು ನಿಹತ ಕೊಂದಂತಹ ಕೃಷ್ಣನು. ದಾಮಬದ್ಧ ಜಠರಂ, ಹಗ್ಗದಿಂದ ಬಿಗಿಯಲ್ಪಟ್ಟ ಹೊಟ್ಟೆಯನ್ನು ಉಳ್ಳವನು, ಅಂದರೆ ಯಶೋಧಾದೇವಿಯಿಂದ ತನ್ನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡು ಲೀಲೆಯನ್ನು ತೋರಿಸಿದಂತಹ ಕೃಷ್ಣನು. ಅಮಂದಾವದಾತರುಚಿ, ಅಮಂದ ಅಂತಂದರೆ ಮಂದವಲ್ಲದ, ಅಂದರೆ ಅಮಿತವಾದ, ಶುಭ್ರವಾದ ಕಾಂತಿಯಿಂದ ಕೂಡಿರುವಂತಹ, ಅಮಿತ ಶುಭ್ರ ಕಾಂತಿಯಿಂದ ಬೆಳಗುವಂತಹ ಯಾರು? ಚಂದ್ರ. ಆ ಚಂದ್ರನಿಗೂ ಕೂಡ ಮಂದಾಕ್ಷಕಾರಿ, ಲಜ್ಜೆ ಉಂಟು ಮಾಡುವಂತಹವನು. ಆ ಚಂದ್ರನನ್ನು ನಾವು ಸುಂದರ ಮೊಗಕ್ಕೆ ಹೋಲಿಸ್ತೇವೆ. ಆ ಸುಂದರ ಮೊಗ ಚಂದ್ರನಂತೆ ಇದೆ ಅಂತ ನಾವು ಹೇಳಿದರೆ, ಚಂದ್ರನಿಗೇನೆ ಲಜ್ಜೆ ಉಂಟು ಮಾಡುವಷ್ಟು ಸೌಂದರ್ಯ ಅದು ಕೃಷ್ಣನಿಗೆ ಅಂತ ವಾದಿರಾಜಸ್ವಾಮಿಗಳ ಒಂದು ವಿಶೇಷವಾದ ವರ್ಣನೆ, ಭಗವಂತನ ಅದ್ಭುತ ಸೌಂದರ್ಯದ ವರ್ಣನೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕುಂದಾಲಿದಂತಂ, ಕುಂದಾಲಿದಂತಂ ಅಂತಂದರೆ ಆ ಭಗವಂತನ ಹಲ್ಲುಗಳ ವರ್ಣನೆ, ಆ ಹಲ್ಲಿನ ಸಾಲು, ದಂತ ಪಂಕ್ತಿ ಅದು ಹೇಗಿದೆ ಅಂತಂದರೆ ಕುಂದಾಲಿದಂತಂ. ಕುಂದಾಲಿ ಅಂತಂದರೆ ದುಂಡು ಮಲ್ಲಿಗೆ ಕುಂದ, ಅವುಗಳ ಒಂದು ಗುಂಪು. ಆ ದುಂಡು ಮಲ್ಲಿಗೆಗಳ ಮೊಗ್ಗುಗಳನ್ನು ಸಾಲಾಗಿ ನಿಲ್ಲಿಸಿದರೆ ಹೇಗೋ ಹಾಗೆ ಆ ಭಗವಂತನ ದಂತಪಂಕ್ತಿ ಅಂತ. ಕಂದ ಅಸಿತ ಪ್ರಭತನುಂ, ನೀರನ್ನು ಕೊಡುವಂತಹ ಮೋಡಗಳಿಗೆ ಕಂದ ಅಂತ ಒಂದು ಅರ್ಥ ಇಲ್ಲಿ ವಾದಿರಾಜ ಸ್ವಾಮಿಗಳು ಮಾಡಿದ್ದು. ಕ ಅನ್ನೋದಕ್ಕೆ ಉಪನಿಷತ್ತು ನೀರು ಅಂತನ್ನೂ ಅರ್ಥವನ್ನು ನೀಡುತ್ತದೆ. ಕಂ ಅಂದರೆ ನೀರನ್ನು, ದದಾತಿ ಇತಿ ಕಂದ, ನೀರನ್ನು ಕೊಡುವುದು ಯಾವುದೋ ಅದು ಕಂದ, ನೀರನ್ನು ಕೊಡುವಂತಹ ಮೋಡಕ್ಕೆ ಕಂದ ಅಂತ ಅರ್ಥ. ಆ ಕಂದದಂತೆ, ಮೋಡದಂತೆ, ಅಸಿತ ಪ್ರಭತನುಂ, ಆ ನೀಲಕಾಯ ಉಳ್ಳ ಭಗವಂತ, ನೀಲಮೇಘ ಶ್ಯಾಮನಾಗಿರತಕ್ಕಂತಹ ಪರಮಾತ್ಮ ಅನ್ನುವುದನ್ನು ಕಾವ್ಯಾತ್ಮಕವಾಗಿ ಕಂದಾಸಿತ ಪ್ರಭತನುಂ ಅಂತ ಹೇಳಿದ್ದಾರೆ. ದಾವ ರಾಕ್ಷಸಹರಂ, ವನದಲ್ಲಿ ದಾವದಲ್ಲಿ ಇದ್ದಂತಹ, ಆ ವನದಲ್ಲಿ ಇದ್ದಂತಹ ಅನೇಕ ರಾಕ್ಷಸರು, ಅಲ್ಲಿ ಬಂದಂತಹ ಪೂತನಾದಿ ಎಲ್ಲ ರಾಕ್ಷಸರನ್ನು ಹರಂ ಕೊಂದಂತಹ ನಂದಾತ್ಮಜಂ, ನಂದನ ನಿಮಿತ್ತ ಮಾಡಿಕೊಂಡು ತನ್ನ ಬಾಲಲೀಲೆಗಳನ್ನು ತೋರಿಸಲಿಕ್ಕೆ ಅವನಿಗೆ ಮಗನಾಗಿ ಇರುವಂತಹ
ನಂದಾತ್ಮಜಂ ನಂದ ಕಂದನಾಗಿರತಕ್ಕಂತಹ ಉತ ವಯಂ ಇಂತಹ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಆ ಕೃಷ್ಣ ಅವನನ್ನು ವಯಂ ವಂದಾಮಹೇ ನಾವು ವಂದಾಮಹೆ ವಂದಿಸುತ್ತೇವೆ. ಈ ಲೋಕೋತ್ತರ ಲಾವಣ್ಯ, ಈ ಲೋಕೋತ್ತರವಾದ ಲೀಲಾ ಇದನ್ನು ತೋರಿಸುವಂತಹ ಕೃಷ್ಣನಿಗೆ ನಮ್ಮ ನಮಸ್ಕಾರಗಳು ಅಂತನ್ನುವ ಒಂದು ವಿಶೇಷ ಸ್ಮರಣೆಯನ್ನು ಚಿಂತನೆಯನ್ನು ಮಾಡಿಸಿ ಆ ನಮಸ್ಕಾರವನ್ನು ಮಾಡಿಸ್ತಾ ಇದ್ದಾರೆ ವಾದಿರಾಜಸ್ವಾಮಿಗಳು. ಅದರಂತೆ ನಾವು ಕೂಡ ಆ ಕೃಷ್ಣನನ್ನು ನಮಸ್ಕರಿಸೋಣ. ಇನ್ನಿಷ್ಟು ಲೀಲೆಗಳನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.